ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವೀಟ್ ಕಾರ್ನ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಸಾಲ್ಟೆಡ್ ಬಟರ್ ಹಾಗೆಯೇ ಮಸಾಲ ಕಾರ್ನ್ ಎರಡು ರೆಸಿಪಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೆ, ಯಾವ ರೀತಿ ಸ್ಟ್ರೀಟ್ ಸೈಡಲ್ಲಿ ಮಾಡ್ತಾರೆ ಅಂತ. ಅದಕ್ಕೂ ಮುಂಚೆ ಇವತ್ತಿನ ಗಿವ್ ಅವೇಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನೋಡೋಣ. ಲಾಸ್ಟಲ್ಲಿ ಗಿವ್ ಅವೇ ಕ್ವಶನ್ಸ್ ಕೇಳ್ತೀನಿ, ನಿಮಗೆ ಆನ್ಸರ್ ಮಾಡಿ ಕರೆಕ್ಟಾಗಿರೋಂಥ ಆನ್ಸರ್. ಸಿಂಪಲ್ ಕ್ವಶನ್ಸೇ ಕೇಳಿದ್ದೀನಿ, ಹಾಗೆಯೇ ಎಲ್ಲದಕ್ಕೂ ಒಬ್ಬೊಬ್ಬರು ಆನ್ಸರ್ ಮಾಡಿದ್ರೆ ತುಂಬ ಖುಷಿಯಾಯಿತು. ಹೀಗೆ ಆನ್ಸರ್ ಮಾಡ್ತಾಯಿರಿ. ಸೊ ನಾನು ಯಾವತ್ತು ಗಿವ್ ಅವೇ ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಹೇಳಲ್ಲ, ನೋಡೋಣ ಯಾರಿಗೆ ಸಿಗುತ್ತೆ ಅಂತ ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ. ಹಾಗೆಯೇ ಇವತ್ತಿನ ಒಂದು ಕ್ವೆಶನ್ಸ್ ಏನು ಅಂತ ಈ ವಿಡಿಯೋ ಲಾಸ್ಟ್ ತನಕ ನೋಡಿ ಆನ್ಸರ್ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. 2 ಸಾಕಾಗುತ್ತೆ. ಸೊ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ತೊಗೋಬೋದು. ಸೊ ನಿಮಗೆ ಇದು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಹಾಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಸ್ವೀಟ್ ಕಾರ್ನೇ ತಗೊಳ್ಳಿ. ಸೊ ಇದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಈ ರೀತಿ ಈ ಸೂಪಿಗೆಲ್ಲ ಕಾರ್ನ್ ಸೂಪಿಗೆಲ್ಲ ಬೇಕಾದ್ರೆ ಆ ರೀತಿ ಕಟ್ ಮಾಡಿಕೊಂಡ್ರೆ ಓಕೆ. ಬಟ್ ನೀವು ಈ ರೀತಿ ಕಾರ್ನ್ ಮಾಡ್ಬೇಕಾದ್ರೆ ಈ ರೀತಿ ಕೈಯಲ್ಲಿ ಇದೇ ರೀತಿ ತೆಗೆದ್ರೆ ಸಪ್ರೇಟ್ ಮಾಡ್ಕೊಳ್ಳಿ. ಈ ಕಡೆ ನಾನಿಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಕಾರ್ನನ್ನು ಬೇಯಿಸ್ಕೊಳ್ಳೋಣ. ಸೊ ಇದೊಂದು 4 to 5 ಮಿನಿಟ್ಸಲ್ಲಿ ಬೇಯುತ್ತೆ ಕರೆಕ್ಟಾಗಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು ಬೇಯಿಸ್ಕೊಳ್ಳಿ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಬೆಂದಿರಬೇಕು. ಅಲ್ಲಿ ತನಕ ನೀವು ಇದನ್ನು ಬೇಯಿಸ್ಕೊಂಡಿದ್ದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಸೊ ನಿಮಗೆ ಯಾವ ಫ್ಲೇವರ್ ಬೇಕಾದ್ರೂ ನಿಮಗೆ ಇಷ್ಟ ಬಂದಿರೋವಂಥ ಫ್ಲೇವರ್ನ ನೀವು ಹಾಕ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಾರ್ನ್ ತಗೊಂಡು ಸಾಲ್ಟೆಡ್ ಬಟರ್ ಅಥವಾ ಕ್ಲಾಸಿಕ್ ಬಟರ್ ಅದು ಫ್ಲೇವರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನಿಗೆ ಹಾಕ್ಕೊಂಡು ಈ ರೀತಿ ಬಟರ್ ಹಾಕ್ಕೊಳ್ಳಿ. ಸೊ ಇದು ಸಾಲ್ಟೆಡ್ ಬಟರ್, ನಾನು ಅದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಒಂದು ಪಿಂಚಷ್ಟು ಏನು ಪೆಪ್ಪರ್ ಪೌಡರ್ ಹಾಕಿ. ಸೊ ನಮ್ಮ ಏನು ಕ್ಲಾಸಿಕ್ ಬಟರ್ ರೆಡಿ ಆಯಿತು. ನೆಕ್ಸ್ಟ್ ಅದೇ ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿ ಅದಕ್ಕೆ ನಾನು ಗಾರ್ಲಿಕ್ ಹಾಕ್ಕೊಳ್ತಿದ್ದೀನಿ. ಒಂದು ಚಾಪ್ ಮಾಡಿರೋಂಥ ಒಂದು 2 ರಿಂದ 3 ಎಸಳು ಗಾರ್ಲಿಕ್ ಏನು ಬೆಳ್ಳುಳ್ಳಿ ಹಾಕಿದ್ದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಆನಿಯನ್ ಕೂಡ ಆ್ಯಡ್ ಮಾಡ್ಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಗಾರ್ಲಿಕ್ ಹಾಕಾದ್ಮೇಲೆ ನಾವು ಕಾರ್ನನ್ನು ಹಾಕ್ಕೊಳ್ಳೋಣ. ಸೊ ಕಾರ್ನ್ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಚಾಟ್ ಮಸಾಲ ಹಾಗೆ ಪೆಪ್ಪರ್ ಪೌಡರ್, ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಸೊ ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ಉಪ್ಪನ್ನ ಆ್ಯಡ್ ಮಾಡ್ತಾ ಇಲ್ಲ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಏನು ಮಸಾಲ ಕಾರ್ನ್ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ಇವತ್ತಿನ ಒಂದು ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರೋವಂಥ ರೆಸಿಪಿ, ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ, ಮಕ್ಕಳಿಗಂತೂ ತುಂಬ ಹೆಲ್ತಿ ಕೂಡ ಹಾಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಕೂಡ. ಸೊ ಟ್ರೈ ಮಾಡಿ ನೋಡಿ. ತುಂಬ ವೆರೈಟೀಸಲ್ಲಿ ನಾವು ಇದನ್ನು ಒಂದು ಫ್ಲೇವರ್ ಅಥವಾ ಏನೋ ಮಸಾಲ ಆಗಿರ್ಬೋದು, ಅದಕ್ಕೆ ಆನಿಯನ್ ಆ ರೀತಿ ತುಂಬ ವೆರೈಟೀಸ್ ಮಾಡ್ಬೋದು. ಸೊ ನಾನು ಇವತ್ತು 2 ರೀತಿಯಲ್ಲಿ ತೋರಿಸಿದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಕೊನೆಯದಾಗಿ ನಾನಿವತ್ತು ಗಿವ್ ಅವೇ ಕ್ವಶನ್ಸ್ನ ಕೇಳ್ತೀನಿ. ಕ್ವಶನ್ ಬಂದು ಏನು ಅಂದರೆ, ನಾನಿವತ್ತು ಎಷ್ಟು ಕಾರ್ನ್ ಯೂಸ್ ಮಾಡಿದೆ. ಸೊ ಸಿಂಪಲ್ ಕ್ವಶನ್ ಅಂತ ಅಂದ್ಕೊಳ್ತೀನಿ. ಸೊ ಬೇಗ ಬೇಗ ಆನ್ಸರ್ ಮಾಡಿ, ಹಾಗೆ ಗಿವ್ ಅವೇ ಪ್ರೈಸಸ್ನ ವಿನ್ ಮಾಡ್ಕೊಳ್ಳಿ. ಸೊ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.